ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಮೊದಲನೇ ಶ್ರಾವಣ ಶನಿವಾರ. ಸೊ ಎಲ್ಲರಿಗೂ ಯಾರ್ಯಾರು ಶ್ರಾವಣ ಮಾಡ್ತಿದ್ದೀರೋ ಅವರೆಲ್ರಿಗೂ ಕೂಡ ಶ್ರಾವಣ ಹಬ್ಬ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಇನ್ನು ನಮಗೂ ಕೂಡ ನಾವು ಶ್ರಾವಣ ಮಾಡ್ತೀವಿ. ಇವತ್ತಿಂದ ಆ್ಯಕ್ಚುಲಿ ಶ್ರಾವಣ ಸ್ಟಾರ್ಟು. ಮೊದಲನೇ ಶ್ರಾವಣ ಶನಿವಾರ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಇಲ್ಲಿಂದ 1 ಮಂತ್ ಯಾರು ಕೂಡ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವರು ಶ್ರಾವಣ ಮಾಡ್ತಾರೆ, ಕೆಲವರು ಆಷಾಢ ಮಾಡ್ತಾರೆ, ಇನ್ನು ಕೆಲವರು ಕಾರ್ತಿಕ ಮಾಡ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ನಾವು ಶ್ರಾವಣ ಮಾಡ್ತಿದ್ದೀವಿ. ಸೊ ಇವತ್ತಿನ ಆ್ಯಕ್ಚುಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಅಂಗಡಿ ಕೂಡ ತೆಗ್ದಿಲ್ಲ. ಇನ್ನೂ ಅಂಗಡಿಗೆ ಹೋಗಿಲ್ಲ, ಹೋಗಬೇಕು. ಲೋಕಿ ಆ್ಯಕ್ಚುಲಿ ಪಾಪನ ತಗೊಂಡೆಲ್ಲೋ ಹೋಗಿದ್ದಾರೆ. ಇನ್ನೂ ಪೂಜೆ ಕೂಡ ಮಾಡಿಲ್ಲ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ. ಇನ್ನು ರಿತಿಕ್ಷನ್ನ ಇವತ್ತು ಆ್ಯಕ್ಚುಲಿ ಸ್ಕೂಲಿಗೆ ಕಳಿಸಿಲ್ಲ ನಾನು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅರಸೀಕೆರೆ ಸರೌಂಡಿಂಗ್ಸ್ ಎಲ್ಲ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಎಲ್ಲ ದೊಡ್ಡ ದೊಡ್ಡ ಕೆಲಸಕ್ಕೆ ಏನೇನು ಯಾರ್ಯಾರು ಹೋಗ್ತಾರೆ ಅವ್ರಿಗೆಲ್ಲ ಹಾಲಿಡೇಸ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅರಸೀಕೆರೆಯಲ್ಲಿ ಏನೋ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತ ಹೇಳಿ. ಸೊ ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ. ಸ್ಕೂಲೇನು ರಜಾ ಕೊಟ್ಟಿಲ್ಲ, ಬಟ್ ನಮಗೆ ಮೆಸೇಜ್ ಹಾಕಿದರು ಪೇರೆಂಟ್ಸ್ ವಿಶಸ್ ಅಂತ. ಸೊ ನಿಮ್ಮ ಚೈಲ್ಡ್ ನಿಮ್ಮ ರೆಸ್ಪಾನ್ಸಿಬಲ್ಲು ಅಂತ ಹೇಳಿದ್ರು. ಇನ್ನು ಅವ್ರು ಅಷ್ಟು ಹೇಳಿದ್ಮೇಲೆ ನಾವು ಕಳ್ಸೋದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಸೊ ಇವತ್ತು ಹೆಂಗಿದ್ರು ಆಫ್ ಡೇ ಅಲ್ವಾ, ಯಾಕೆ ರಿಸ್ಕ್ ತೊಗೋಬೇಕು, ಸರಿ ಬೇಡ ಬಿಡು ಅಂತ ಹೇಳಿ ಇವತ್ತು ನಾನು ಕಳ್ಸೋಕ್ಕೆ ಹೋಗಿಲ್ಲ. ಇನ್ನು ರಿತಿಕ್ಷಾ ಮನೆಯಲ್ಲೇ ಇದ್ದಾಳೆ. ಅವಳಿಗೆ ಆ್ಯಕ್ಚುಲಿ ನಾಳೆಯಿಂದ ಲೆಸನ್ಸ್ ಪೋರ್ಷನ್ಸ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಓದ್ಕೊಂಡು ಕೂತಿದ್ದಾಳೆ ಕೂಡ. ಅವಳು ಇಂಗ್ಲೀಷ್ನ ಓದಕ್ಕೆ ಕೊಟ್ಟಿದ್ದೀನಿ. ಏನು ಮಾಡ್ತಾ ಇದೀಯಾ? ಹಾಂ, ಹಂಗ ಓದೋದು. ಚಳಿ ವೆದರ್ ಇರೋದ್ರಿಂದ ಅವಳು ಕೂಡ ತುಂಬ ಚಳಿ ಅಂದ್ಕೊಂಡೆ ಕೂತಿದ್ದಾಳೆ. ಸೊ ಮಕ್ಳಿಗೆ ಏನು ಮಾಡೋಕ್ಕಾಗುತ್ತೆ, ಜಾಸ್ತಿ ಪ್ರೆಷರು ಕೂಡ ಕೊಡ್ಲಿಕ್ಕೆ ಆಗಲ್ಲಲ್ಲ. ಸೊ ಅವಳು ಓದ್ಕೊತಾ ಇದ್ದಾಳೆ. ಇನ್ನು ನಾನು ಕೂಡ ಇವಾಗ ಪೂಜೆ ಮಾಡಬೇಕು. ಓದ್ಕೊತಿರು ರಿತಿಕ್ಷಾ, ಅರ್ಥ ಆಯ್ತಾ? ಗೊತ್ತಿಲ್ಲ ಅಂದರೆ ಬಂದು ಕೇಳು, ನಾನು ಪೂಜೆ ಮಾಡ್ತಾ ಇರ್ತೀನಿ, ಸರಿನಾ? ರಿತಿಕ್ಷನ್ ಸ್ವಲ್ಪ ಕ್ವಶನ್ ಎಲ್ಲ ಹಾಕೊಟ್ಬಿಟ್ಟು ಓದ್ಕೊತಾ ಇರು ಅಂತ ಹೇಳಿಟ್ಟು ರಾತ್ರಿನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಬಂದಿದ್ದೆ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಎಲ್ಲ ನೈಟ್ ನಾನು ಕ್ಲೀನ್ ಮಾಡಿದ್ದು ಆಲ್ಮೋಸ್ಟ್ 10-10:30 ಆಗೋಗಿತ್ತು. ಇನ್ನು ಅಷ್ಟೊತ್ತಲ್ಲೆಲ್ಲ ಎಲೆ ಸಿಗಲ್ಲ ಅಂಥೇಳಿ ತಂದಿಟ್ಟಿರಲಿಲ್ಲ. ನಾನು ಆ್ಯಕ್ಚುಲಿ ದೇವ್ರ ಮನೆಗೆ ಒಂದೊಂದು ಸೀಸನಲ್ಲಿ ಒಂದು ಇಡ್ತೀನಿ. ಒಂದು ಸ್ವಲ್ಪ ದಿನ ಆ್ಯಕ್ಚುಲಿ ದಾಸವಾಳದ ಎಲೆ ಇಡ್ತೀನಿ. ಇವಾಗ ಕೋಲ್ಡ್ ಇರೋದ್ರಿಂದ ಬೇಗ ವಿಳ್ಯದೆಲೆ ಒಣಗೋಗ್ಬಿಡುತ್ತೆ. ಸೊ ಹಾಗಾಗಿ ಮಾವಿನ ಎಲೆನೇ ಇಡ್ತೀನಿ. ಮಾವಿನ ಎಲೆ ಇಟ್ಟರೆ ಸ್ವಲ್ಪ ದಿನ ನೆಕ್ಸ್ಟ್ ನಾನು ತೆಗೆದು ಕ್ಲೀನ್ ಮಾಡೋವರೆಗೂ ಸೊ ಅದು ಹಾಗೆ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಅದು ಇಡ್ತೀನಿ. ಇನ್ನು ನನಗೆ ತುಂಬ ದಿನದಿಂದ ಒಂದು ಆಸೆ ಇದೆ, ನಮ್ಮ ಮನೆಯಲ್ಲಿ ದೇವ್ರ ಮನೆಗೆ ಸೊ ಲಕ್ಷ್ಮೀ ಮುಖವಾಡ ಬೆಳ್ಳಿ ತಂದು ಇಡಬೇಕು ಅಂತ. ನೋಡೋಣ ಭಗವಂತ ಯಾವಾಗ ಅದನ್ನು ಕರುಣಿಸ್ತಾನೋ ಅವತ್ತು ಖಂಡಿತ ತರ್ತೀನಿ. ಇನ್ನು ಫೈನಲಿ ದೇವ್ರ ಮನೆಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೊ ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ಶ್ರಾವಣ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಹತ್ರ ಕೂಡ ಅಕ್ಷತೆ ಇಟ್ಟು ನಾನು ಕೂಡ ಪ್ರಾರ್ಥನೆ ಮಾಡಿ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಶ್ರಾವಣ ಶನಿವಾರದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ನಾವು ಆ್ಯಕ್ಚುಲಿ ಶ್ರಾವಣಕ್ಕೆ ಏನೂ ಮಾಡಲ್ಲ. ಸೊ ಲಾಸ್ಟ್ನೇ ಶ್ರಾವಣ ಮನೆ ದೇವ್ರಿಗೆ ಹೋಗಿ ಗೋವಿಂದ ಮಾಡ್ಕೊಂಡು ಬರೋವರೆಗೂ ಸೊ ಏನೂ ಮಾಡಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸಿ ಇವತ್ತು ರಿತಿಕ್ಷನ್ಗೆ ಹಾಲಿಡೇ ಇರೋದ್ರಿಂದ ಈ ಇಬ್ಬರು ಮಕ್ಳ ಹತ್ರ ಅಂತೂ ಹೆಂಗೆ ಕಾಲ ಕಳೀತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಇಬ್ಬರು ತುಂಬ ತರಲೆಗಳಾಗಿದ್ದಾರೆ. ಸೊ ಸ್ವಲ್ಪ ಸ್ವಲ್ಪ ವಿಷಯದಲ್ಲೂ ತುಂಬ ಖುಷಿ ಕಾಣ್ತಾ ಇದ್ದೀನಿ. ಸೊ ಇದೇ ಥರ ಖುಷಿ ನೆಮ್ಮದಿ ಯಾವಾಗಲೂ ಕೊಡಲಿ ಭಗವಂತ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಹಾಗೆ ಮಕ್ಳಿಗೂ ಕೂಡ ಆಯುಷ್ಯ ಕೊಟ್ಟು ಕಾಪಾಡಲಾದ್ರೆ ಇನ್ನೇನು ಬೇಕಲ್ವ ತಂದೆ ತಾಯಿಗೆ. ಸೊ ಬನ್ನಿ ಈಗ ಅವ್ರು ಹೆಂಗೆ ಆಡ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಈಗಷ್ಟೇ ನಾನು ಲೋಕಿ ಇಬ್ಬರು ಕೂಡ ತಿಂದು ರಿತಿಕ್ಷನ್ಗೆ ಮಂಡೇ ಎಕ್ಸಾಮು ಅಂಥೇಳಿ ಕಂಪ್ಯೂಟರ್ ಎಕ್ಸಾಮ್ ಇದೆ, ಓದಿಸೋಣ ಅಂತ ಕೂತಿದ್ದೆ. ಇವನು ಕೂಡ ಇಲ್ಲೇ ಇದ್ದಾನೆ, ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಹೇಯ್ ಬಾರೋ ಇಲ್ಲಿ, ಬಾ ಇಲ್ಲಿ. ಇಲ್ಲಿ ಅಕ್ಕನಿಗೆ ಓದಕ್ಕೆ ಬಿಡಲ್ವಾ ನೀನು? ಬಿಡಲ್ವಾ? ಹಾಂ, ಏನದು? ಅವಳಿಗೆ ಓದ್ಸಕ್ಕೆ ಕುತ್ಕೊಂಡ್ರೆ ಸಾಕು. ಇವ್ನು ನೋಡಿ ಗೈಸ್ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಚಿನ್ನು, ಅಕ್ಕನ ಓದ್ಸಕ್ಕೆ ಬಿಡಲ್ಲ ನೀನು? ಅಕ್ಕನ ಶೇಮ್ ಮಾಡ್ತಾರಲ್ಲಿ.
ಸೇಮ್ ಸೇಮ್ ಪಪ್ಪಿ ಸೇಮ್ ಪಪ್ಪಿ ಸೇಮ್. ಸೊ ಅವನಿಗೆ ನಿದ್ದೆ ಕೂಡ ಬಂದಿದೆ. ನಿದ್ದೆ ಬಂದ್ರೂ ನೋಡಿ ಹೆಂಗಾಡ್ತಿದೆ ಗುಂಡ. ಏನ ಅಪ್ಪ ಚಿನ್ನು ಅಲ್ಲೋಡು. ಎಲ್ಲ ಕೆಲಸ ಮುಗಿಸಿ ರಿತಿಕ್ಷನ್ಗೆ ಕಂಪ್ಯೂಟರ್ ಎಕ್ಸಾಮ್ಸ್ ಇದೆ ಓದ್ಸೋಣ ಅಂತ ಬಂದ್ರೆ, ಸೊ ಅವಳನ್ನ ಕೂರಿಸ್ಕೊಂಡಿದ್ರೆ ಅವ್ರ ಅಪ್ಪನ ಹತ್ರ ಇರಲ್ಲ ಅಂತ ಹೇಳಿ ಇಲ್ಲೇ ಬಂದಿದ್ದಾನೆ ನೋಡಿ. ಏಯ್ ಯಾಕೋ ಅಕ್ಕಂಗೆ ಹೊಡಿತಿದ್ಯಾ? ಅಕ್ಕನ ಏರ್ ಬಂಡ್ ಹಾಕು, ಏರ್ ಬಂಡ್ ಹಾಕು, ಅಕ್ಕನ್ಗೆ ಹಾಕು. ನೋಡಿ ನೋಡಿ ಅವ್ರ ಅಕ್ಕನ್ಗೆ ಯಾವ ರೇಂಜಿಗೆ ಏರ್ ಬಂಡ್ ಹಾಕಿ ಆ ಥರ ಏರ್ ಬಂಡ್ ಹಾಕೋದು. ಇಬ್ಬರು ಕಿತ್ತಾಡೋದೇ ಆಗಿದೆ. ಅವಳು ಏನ್ ತಗೊಂತಾಳೆ ಇವನಿಗೆ ಅದೇ ಬೇಕು. ನೀನ್ ಹಾಕೋ ಅಕ್ಕಂಗ ಹಾಕು. ಹಂಗ ಹಾಕದು ಅಲ್ಲೋಡಲಿ ಹಂಗ ಹಾಕದು ಹಂಗ. ಅಯ್ಯ ಐ ಇವ್ರಿಬ್ರತ್ರ ಅಂತೂ ಟೈಮ್ ಪಾಸ್ ಮಾಡಿ ಮಾಡಿ ನನಗಂತೂ ಸಖತ್ ಆಗ್ಬಿಟ್ಟಿದೆ. ನನಗಿನ್ನ ಮಾತಾಡಕ್ ಬರಲ್ಲ, ಆದ್ರೂ ಎಷ್ಟು ಕೋಪ ಮಾಡ್ಕೊಂತ ನೀವನು ನೋಡಿ. ಅವಳ ಹತ್ರ ಮತ್ತೆ ಹೋಗ್ತಾ ಇದ್ದಾನೆ. ಇವನ್ನ ಮಲಗಿಸೆ ನಾನು ಏನಿದ್ರು ಮತ್ತೆ ನೆಕ್ಸ್ಟ್ ಅವಳಿಗೆ ಓದ್ಸೋದು ಕಂಟಿನ್ಯೂ ಮಾಡಬೇಕು. ನನಗೆ ಎಷ್ಟು ಹಠ ಇದೆ ಅಂದರೆ ಕೊಡಲ್ವಾ ಏ ಕೊಡಲ್ವಾ ನನಗೆ ಸ್ವಲ್ಪ ಮಾತೇ ಬರಲ್ಲ ಇನ್ನ. ಅಜ್ಜಿ ಹೆಂಗ ಕೊಡಲ್ವಾ? ಕಾರಲ್ಲಿ ಹೋಗೋಣ. ಕಾರು ಅಪ್ಪ ಕಾರು ಹೋಗಲ್ವಾ ನೀನು? ಅಯ್ಯೋ ನಾಚಿಕೆ ಕಳ್ಳ. ಅಲ್ಲೋಡು ಅಲ್ಲಿ ಬಾಯ್ ಅನ್ನೋರ್ಗೆ ನೋಡಿ ಅವ್ನಿಗೆ ಯಾವ ಥರ ನಾಚಿಕೆ ಆಗುತ್ತೆ ಚಿಂತ. ಸೊ ಇವ್ರ ಹತ್ರ ಕಾಲ ಕಳಿಯೋದಿದೆ ಆಗುತ್ತೆ ಇಡೀ ದಿವಸ. ಇನ್ನೇನು ನಾನು ಕೂಡ ಇವ್ರನ್ನ ಮಲಗಿಸಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಇಬ್ಬರದು ತುಂಟಾಟ ನೋಡಿಕೊಂಡು ಋತ್ವಿಕ್ ಮಲಗೋದು ಇಷ್ಟೊತ್ತಾಯಿತು ಆ್ಯಕ್ಚುಲಿ. ಇನ್ನು ಋತ್ವಿಕ್ನು ಕೂಡ ಮಲಗಿಸಿದ್ದೀನಿ. ನೋಡಿದ್ರಲ್ಲ ಇಬ್ಬರು ಆಟ ಆಡ್ಕೊಂಡು ಎಷ್ಟೊತ್ತು ಕಾಲ ಕಳೀತಾರೆ. ಇನ್ನು ಅವನ್ನ ಮಲಗಿಸೋಷ್ಟರಲ್ಲಿ ನಮ್ಮ ಮಾವ ಕೂಡ ಸೊಪ್ಪು ತೊಗೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಸೊಪ್ಪು ಕಿತ್ಕೊಂಡ್ಬಂದಿದ್ದಾರೆ. ಇದು ಆ್ಯಕ್ಚುಲಿ ಹಣ್ಣೆ ಸೊಪ್ಪು. ಇದನ್ನೀಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ರಿತಿಕ್ಷನ್ಗೂ ಕೂಡ ಅವಳಿಗೂ ಕೂಡ ಕ್ವಶನ್ ಹಾಕಿ ಕೊಟ್ಟಿದ್ದೀನಿ. ಅವಳ ಪಾಡುಗಳು ಕ್ವಶನ್ ಆನ್ಸರ್ಸ್ ಬರೀತಾ ಇದ್ದಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಸ್ಯಾಟರ್ಡೇ ಸಂಡೇ ಬಂತು ಅಂದರೆ ಇವ್ರ ಹತ್ರ ಇದೇ ರೀತಿ ನನ್ನ ಟೈಮ್ ಪಾಸ್ ಹೋಗೋದು. ಎಷ್ಟು ಟೈಮ್ ಇದ್ದರೂ ಸಾಲೋದೇ ಇಲ್ಲ ಇವ್ರ ಹತ್ರ. ಇನ್ನು ಈ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡು ಇಟ್ಕೋತೀನಿ. ಯಾಕಂತ ಹೇಳಿದ್ರೆ ನಾನು ಒಂದು ವಾರ ಮಾಡ್ಕೊತೀನಿ. ಇದು ಸೋಸಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ಇದು ಹಂಗೆ ಬರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.